Hello guys, welcome back to our channel. Please subscribe to the channel and share the videos and comment your opinions and suggestions in comment section and like the video if it is good. ನೋಡಿ ನಾವು ಸುಮಾರು 1 ಎಕರೆ ಪ್ರದೇಶದಲ್ಲಿ ಎಲೆಕೋಸನ್ನು ಬೆಳೆದಿದ್ದೀವಿ. ಈ ಎಲೆಕೋಸನ್ನು ಬೆಳೆಯೋದಕ್ಕಿಂತ ಮುಂಚೆ ನಾವು ಎಷ್ಟು ದಿನ ಭೂಮಿಯನ್ನು ಹದ ಮಾಡಬೇಕು, ಯಾವ ರೀತಿಯಾಗಿ ನಾವು ಪ್ರಿಪರೇಷನ್ಸ್ ಮಾಡ್ಕೋಬೇಕು, ಯಾವ ಥರ ಕಲ್ಟಿವೇಟರ್ ಹಾಕ್ಕೋಬೇಕು, ಯಾವ ರೀತಿಯಾಗಿ ನಾವು ಬಿತ್ತನೆ ಬೀಜನ ತರಬೇಕು, ಯಾವ ರೀತಿಯಾಗಿ ಪೈರು ನಾಟಿ ಮಾಡಬೇಕು, ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕು, ಗೊಬ್ಬರ ಯಾವ ರೀತಿ ಗೊಬ್ಬರಗಳು ಹಾಕಬೇಕು, ಯಾವ ರೀತಿಯಾಗಿ ಇರಿಗೇಷನನ್ನು ಹಾಕಬೇಕು, ಫರ್ಟಿಲೈಸರ್ಸ್ ರಾಸಾಯನಿಕ ಗೊಬ್ಬರಗಳು ಯಾವ ರೀತಿಯಾಗಿ ಹಾಕಬೇಕು, ಪೆಸ್ಟಿಸೈಡ್ಸ್ ಕ್ರಿಮಿ ಕೀಟನಾಶಕಗಳನ್ನು ಅಂತಹವು ಬಳಸಬೇಕು, ಯಾಕೆ ಬಳಸಬೇಕು, ಈ ಎಲೆಕೋಸನ್ನು ಬೆಳೆಯೋದಕ್ಕೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ, ಈ ಎಲೆಕೋಸನ್ನು ಬೆಳೆಯೋದಕ್ಕೆ ನಾವು ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು, ಗೊಬ್ಬರಗಳು ಫರ್ಟಿಲೈಸರ್ಸನ್ನು ಯಾವ ರೀತಿ ಮಾಡಬೇಕು, ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ, ಈ ಮಾರ್ಕೆಟಿಂಗನ್ನು ಹೇಗೆ ಮಾಡೋದು, ಮುಂತಾದ ವಿವಿಧ ರೀತಿಯಲ್ಲಿ ನಾವು ಎಲೆಕೋಸನ್ನು ಬೆಳೆಯುವಂತಹ ಸ್ಟ್ರಾಟಜಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಪೂರ್ತಿ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ನಾವು ಈ ಎಲೆಕೋಸನ್ನು ಹಾಕಿ ಸುಮಾರು 1 ತಿಂಗಳು ಆಗಿರುವಂತಹ ಎಲೆಕೋಸು ಬೆಳೆ ಇದು. ನೋಡಿ, ಒಂದೊಂದು ಗಿಡಕ್ಕೂ ಸುಮಾರು ಕನಿಷ್ಠ ಪಕ್ಷ ಅಂದರೂ 200ರಿಂದ 300 ಗ್ರಾಮ್ 350 ಗ್ರಾಮಷ್ಟು ಕೆಮಿಕಲ್ ಫರ್ಟಿಲೈಸರ್ಸನ್ನು ನಾವು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಮೊದಲನಿಗೆ ನಾವು ಎಲೆಕೋಸನ್ನು ಬೆಳೆಯೋದಕ್ಕೆ ಕನಿಷ್ಠ ಪಕ್ಷ ಒಂದು 20 ದಿನ ಆದರೂ ತುಂಬು ಬಿಸಿಲಿನಲ್ಲಿ ನಾವು ಭೂಮಿಯನ್ನು ಒಣಗಿಸಿ ಯಾವುದೇ ಕಳೆನಾಶಕವನ್ನು ಸಿಂಪಡಣೆ ಮಾಡದೆ ಕರೆಕ್ಟಾಗಿ ನಾವು ಭೂಮಿಯನ್ನು 15ರಿಂದ 20 ದಿನ ಒಣಗಿಸಿದಾದ ಮೇಲೆ ರೋಟ್ರಿ ಹಾಕಿದ ನಂತರ ಅಥವಾ ಅದಕ್ಕಿಂತ ಮುಂಚೆ 5 ಕಲ್ಟಿವೇಟರ್ ಫ್ರೆಂಡ್ಸ್, 5 ನೇಗಳು ಇರುವಂತಹ ಕಲ್ಟಿವೇಟ್ರಿಂದ ನಾವು ಭೂಮಿಯನ್ನು ಹದ ಮಾಡಿ ಭೂಮಿಯನ್ನೆಲ್ಲ ಪೌಡ್ರ್ ಥರ ಎಲ್ಲ ಡ್ರೈ ಆದಮೇಲೆ ರೋಟ್ರಿ ಹಾಕಬೇಕು ಫ್ರೆಂಡ್ಸ್. ರೋಟ್ರಿ ಹಾಕಿದ ನಂತರ ಭೂಮಿ ಲೆವೆಲ್ ಆಗುತ್ತೆ ಫ್ರೆಂಡ್ಸ್. ಭೂಮಿ ಲೆವೆಲ್ ಆದ ನಂತರ ಡ್ರಿಪ್ ಇರಿಗೇಷನ್ ಫೆಸಿಲಿಟಿ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಡ್ರಿಪ್ ಇರಿಗೇಷನ್ ಫೆಸಿಲಿಟಿ ಮಾಡಿಕೊಂಡು ನಾವು ಈ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಎಲೆಕೋಸಿನ ಬೆಳೆಗಳನ್ನು ವಿಡಿಯೋಗಳು ಅಪ್ಲೋಡ್ ಮಾಡಲಾಗಿದೆ. ಆದರೆ ಅದರಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಯಲ್ಲಿ ನಾವು ಬಿತ್ತನೆ ಮಾಡಿದ್ದೀವಿ ಫ್ರೆಂಡ್ಸ್. ಆದರೆ ಈ ಒಂದು ವಿಡಿಯೋದಲ್ಲಿ ಏನಂದರೆ, ಇವಾಗ ನಾವು ಬಿತ್ತನೆ ಮಾಡೋ ಟೈಮಲ್ಲಿ ಭೂಮಿ ರೋಟ್ರಿ ಹಾಕಿದ್ಮೇಲೆ ಭೂಮಿ ಎಲ್ಲ ಫ್ಲ್ಯಾಟ್ ಆಗುತ್ತೆ. ಭೂಮಿ ಫ್ಲ್ಯಾಟಲ್ಲೇ ಬಿತ್ತನೆ ಮಾಡೋದು ಉತ್ತಮ ಫ್ರೆಂಡ್ಸ್. ಆದರೆ ನಾವು ಈ ಬೆಳೆಯಲ್ಲಿ ಬಿತ್ತನೆ ಬೆಡ್ಡುಗಳು ಓಡಿಸಿದ್ವಿ ಫ್ರೆಂಡ್ಸ್. ಬೆಡ್ಡುಗಳೆಲ್ಲ ಮಾಡಿಸಿ ಆ ಬೆಡ್ಡುಗಳ ಮೇಲೆ ಡ್ರಿಪ್ಸ್ ಪೈಪ್ಸನ್ನು ಹಾಕಿ ಅದರಲ್ಲಿ ನಾವು ಈ ಎಲೆಕೋಸನ್ನು ಬಿತ್ತನೆ ಮಾಡಿದ್ದೀವಿ ಫ್ರೆಂಡ್ಸ್. ಆದ್ದರಿಂದ ಇದು ಸ್ವಲ್ಪ ಬಿತ್ತನೆ ಆಗಿಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ಎರಡೆರಡು ಲೈನು ಬಿತ್ತನೆ ಆಗಿದೆ. ಒಂದೊಂದು ಬೆಡ್ಗೆ ಎರಡೆರಡು ಸಾಲು ಬಿತ್ತನೆ ಆಗಿದೆ ಫ್ರೆಂಡ್ಸ್. ನೋಡಿ, ಉದ್ದಕ್ಕೂ ಎರಡೆರಡು. ಇದು ಏನಾಗುತ್ತಂದರೆ ಇದ್ರ ಎಫೆಕ್ಟ್ ಬಂದುಬಿಟ್ಟು ಗಡ್ಡೆ ಕೋಸು ದಪ್ಪ ಆಗುವಾಗ ಆ ತೂಕಕ್ಕೆಲ್ಲ ಬೆಂಡ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಹಾಕೋದು ಸ್ವಲ್ಪ ಪ್ರಾಬ್ಲಮ್ಮು. ಇದು ಆಗಬಾರ್ದು ಫ್ರೆಂಡ್ಸ್. ಚಿಕ್ಕದಾಗಿ ಬೆಡ್ ಹಾಕಬಾರ್ದು. ನೋಡಿ, ಇದು ಸುಮಾರು ಒಂದು ತಿಂಗಳು ಆಗಿರುವಂತಹ ಒಂದು ಎಲೆಕೋಸಿನ ಸಸಿ ತುಂಬ ಹುಲಸಾಗಿ ಬೆಳೆದೈತೆ ಫ್ರೆಂಡ್ಸ್. ನೋಡಿ, ಎಲ್ಲ ಚೆನ್ನಾಗಿದೆ. ಇದು ಫಸ್ಟು ನಾವು ಬಂದ್ಬಿಟ್ಟು ಉನ್ನತಿ ಅನ್ನುವಂತಹ ಜರ್ಮಿನೇಷನ್ ಆಗಿರುವಂತಹ ಉನ್ನತಿ ಕಂಪನಿಯ ನರ್ಸರಿಯಿಂದ ಸುಮಾರು 1 ಎಕರೆ ಪ್ರದೇಶಕ್ಕೆ 14ರಿಂದ 15 ಸಾವಿರ ಪೈರನ್ನು ನರ್ಸರಿಯಿಂದ ತಂದು ಭೂಮಿ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನಾವು ಬಿತ್ತನೆ ಮಾಡಿದ್ದೀವಿ ಫ್ರೆಂಡ್ಸ್. ಫಸ್ಟ್ ಡ್ರಿಪ್ಸ್ ಹಾಕಿದ ಮೇಲೆ ಮತ್ತೆ ಅದು ನೀರು ಬಿಟ್ಕೊಂಡು ಆ ತೇವದಲ್ಲಿ ನರ್ಸರಿಯಿಂದ ತಂದಿರೋ ಪೈರನ್ನು ನಾವು ಬಿತ್ತನೆ ಮಾಡಿರೋದು ಫ್ರೆಂಡ್ಸ್. ಈ ಎಲೆಕೋಸನ್ನು ಡೈರೆಕ್ಟಾಗಿ ಸೀಡ್ಸನ್ನು ಭೂಮಿಗೆ ಹಾಕುವಂತಿಲ್ಲ ಫ್ರೆಂಡ್ಸ್. ಹಾಕಿದ್ರೆ ಅದು ಸೆನ್ಸಿಟಿವ್ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಬೆಳೆಯೋದು ಕಷ್ಟ. ಅದರಿಂದ ಸ್ವಲ್ಪ 15 ದಿನ ಪೈರು ನರ್ಸರಿಯಲ್ಲಿ ಸ್ವಲ್ಪ ಕಂಡೀಷನ್ಗಳು ಕಡಿಮೆ ಇರುವಂತಹ ಪ್ರದೇಶದಲ್ಲಿ ನಾವು ನರ್ಸರಿಯಲ್ಲಿ
ಟೆಂಪ್ರೇಚರ್ ಮೇಂಟೆನೆನ್ಸು, ಪೆಸ್ಟಿಸೈಡ್ಸು ಎಲ್ಲ ಕ್ಲೀನಾಗಿ ನೋಡಿಕೊಂಡು ಅದು 15 ದಿನ ಆದಮೇಲೆ ಆ ಪೈರನ್ನು ತಂದು ನೋಡಿ ಬಿತ್ತನೆ ಮಾಡಿದ್ದೀವಿ ಫ್ರೆಂಡ್ಸ್. ನೋಡಿ ಇಂತಹ ಹುಳುಗಳು ನಾವು ಎಲೆಕೋಸನ್ನು ಬೆಳೆಯೋದಕ್ಕೆ ಬಿಡಲ್ಲ, ಭಾರಿ ಡೇಂಜರ್ ಫ್ರೆಂಡ್ಸ್ ಇಂಥ ಹುಳುಗಳಿದ್ದರೆ. ಕನಿಷ್ಠ ನೋಡಿ ಹೆಂಗಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಎಲೆ ಎಲ್ಲ ಚಿಗುರ್ತಾ ಇರುವಂತಹ ಎಲೆಗೆಲ್ಲ ಹೋಲ್ಸ್ ಆಗಿಬಿಟ್ಟು ಎಲ್ಲ ತಿಂದುಬಿಟ್ಟು ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಅದರಿಂದ ರೆಗ್ಯುಲರ್ ಇಂಟರ್ವಲ್ ಆಗಿ ನಾವು ಸಿಂಪಡಿಕೆಗಳನ್ನು, ಔಷಧಿಯನ್ನು ನಾವು ನೋಡ್ಕೊಂಡು ಸಿಂಪಡಣೆ ಮಾಡಬೇಕು. ಏನೂ ಇಲ್ಲ, ಔಷಧಿ ಯಾವುದು ಅಂತ ಹಳೆ ವಿಡಿಯೋಗಳೆಲ್ಲ ಕೇಳ್ತಾ ಇದ್ರಿ. ನಿಯರ್ ಬೈ ಫರ್ಟಿಲೈಸರ್ಸ್ ಶಾಪ್ಸ್ ಇರುತ್ತೆ, ಆ ಫರ್ಟಿಲೈಸರ್ ಶಾಪ್ಸ್ಗೆ ಹೋಗ್ಬಿಟ್ಟು ಬೆಳೆ ಹುಳ ಜಾಸ್ತಿ ಬಿದ್ದೈತೆ ಅದಕ್ಕೆ ಯಾವುದಾದ್ರೂ ಸಿಂಪಡಿಕೆ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ಅದು ತಗೊಂಡು ಬಂದು ಅಕಾರ್ಡಿಂಗ್ ಟು ನೀರು ಎಷ್ಟು ಕ್ಯಾನ್ಗೆ ಎಷ್ಟು ಹಾಕ್ಕೋಬೇಕು ಔಷಧಿ ಅನ್ನೋದು ಎಲ್ಲ ಮಿಕ್ಸ್ ಮಾಡಿಕೊಂಡು 1 ಎಕರೆಗೆ ಎಷ್ಟು ಕ್ಯಾನ್ ಹೊಡಿಬೇಕು, ಎಷ್ಟು ದಿನಕ್ಕೊಂದು ಸಾರಿ ಹೊಡಿಬೇಕು ಅಂತ ತಿಳ್ಕೊಂಡು ಬಂದು ಹೊಡೆದ್ರೆ ಆಗುತ್ತೆ ಫ್ರೆಂಡ್ಸ್. ಮತ್ತು ಗೊಬ್ಬರಗಳ ವಿಷಯಕ್ಕೆ ಬಂದರೆ, ಗೊಬ್ಬರಗಳಂತೂ ಎಲೆಕೋಸಿಗೆ ಅತಿ ಹೆಚ್ಚು ಗೊಬ್ಬರ ತಿನ್ನುವಂತಹ ಬೆಳೆ ಅಂದರೆ ಎಲೆಕೋಸಿನ ಬೆಳೆ. ಯಾಕಂದರೆ ಅದು ಪೂರ್ತಿ ಬೆಳೆ ಆಗೋದಂತೂ ರಾಸಾಯನಿಕ ಗೊಬ್ಬರದಲ್ಲೇ. ಈ ರಾಸಾಯನಿಕ ಗೊಬ್ಬರ ಇಲ್ಲ ಅಂದರೆ ಬೆಳೆ ತೆಗೆಯೋದು, ಇಳುವರಿ ತೆಗೆಯೋದು, ಈಲ್ಡ್ ಬರೋದು ಕಡಿಮೆ ಕುಂಠಿತ ಆಗುತ್ತೆ. ನಾವು ದನದ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೂ ಸಹ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತೂ ಎಲೆಕೋಸಿಗೆ ಹಾಕಲೇಬೇಕು. ಇದು ಬರೀ ಕೆಮಿಕಲ್ಸಿಂದನೇ ಆಗಿರುವಂತಹ ಬೆಳೆ ಫ್ರೆಂಡ್ಸ್. ಇದನ್ನು ತಿಂದರೆ ಅಂತೂ ಗ್ಯಾಸ್ಟ್ರಿಕ್ ಬಂದು ಮಾನವ ದೇಹ ತುಂಬ ಹದಗೆಡುವಂತಹ ಪರಿಸ್ಥಿತಿ ಬರುತ್ತೆ ಫ್ರೆಂಡ್ಸ್ ಆರೋಗ್ಯದಲ್ಲಿ. ಅದರಿಂದ ಎಲೆಕೋಸನ್ನು ತಿನ್ನುವುದು ಕಡಿಮೆ ಮಾಡಬೇಕು. ಯಾಕಂದರೆ ನಾವು ಬೆಳೆಯೋದು ರೈತರದ್ದು ಅದು ಅನಿವಾರ್ಯ ಫ್ರೆಂಡ್ಸ್. ರೈತರು ಹೊಟ್ಟೆ ತುಂಬಬೇಕಂದ್ರೆ ಬೆಳೆ ಬೆಳಿಬೇಕಂದ್ರೆ ರಾಸಾಯನಿಕ ಗೊಬ್ಬರ ಹಾಕಬೇಕು. ಅದು ಹಾಕಿದ್ರೇ ರೈತರದ್ದು ಹೊಟ್ಟೆಪಾಡು ಆಗೋದು. ಕೆಮಿಕಲ್ ಫರ್ಟಿಲೈಸರ್ಸ್ ವಿಪರೀತ. ಮೊದಲನೇ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ನೋಡಿ ಬರೀ ಕೆಮಿಕಲ್ಸ್. ನೋಡಿ ಇದೆಲ್ಲ ವೈಟ್ ಪ್ಯಾಚ್ ಇರೋದೆಲ್ಲನೂ ಗೊಬ್ಬರನೇ ಫ್ರೆಂಡ್ಸ್, ಕೆಮಿಕಲ್ಸ್. ನೈಟ್ರೋಜನ್ನು, ಫಾಸ್ಫರಸ್ಸು, ಸಲ್ಫೇಟು, ಪೊಟ್ಯಾಷಿಯಮ್ ಮತ್ತು ಬೋರಾನ್ ಅಂತ ಇದೆ, ವೆರೈಟಿ ಕ್ಯಾಲ್ಶಿಯಮ್ಸ್ ಎಲ್ಲ ತಂದು ಹಾಕ್ತಾಯಿರ್ತೀವಿ ಫ್ರೆಂಡ್ಸ್. ಮತ್ತು ಇದರದ್ದು ಬಂದುಬಿಟ್ಟು ಹಾರ್ವೆಸ್ಟಿಂಗ್ ವಿಷಯಕ್ಕೆ ಬಂದರೆ, ಎಲೆಕೋಸು ಸುಮಾರು 2.5 ತಿಂಗಳಿಂದ 3 ತಿಂಗಳು ಅಂತರದಲ್ಲಿ ಆಗುವಂತಹ ಬೆಳೆ. 3 ತಿಂಗಳಂದರೆ ಮ್ಯಾಕ್ಸಿಮಮ್ ಪೀರಿಯಡ್ ಟು ಹಾರ್ವೆಸ್ಟ್. ಅಂದರೆ 2.5 ತಿಂಗಳಿಂದ 3 ತಿಂಗಳ ಒಳಗಡೆ ಇದನ್ನು ನಾವು ಕಟಾವು ಮಾಡಬೇಕಾಗುತ್ತೆ. 2.5 ತಿಂಗಳ ಒಳಗಡೆ ಏನಾದರೂ ಕಟಾವು ಮಾಡಿದ್ರೆ ಅದು ಸೈಜ್ ಬಂದಿರಲ್ಲ, ಈಲ್ಡ್ ಬಂದಿರಲ್ಲ, ಅದರದ್ದು ತೂಕ ಬಂದಿರಲ್ಲ. ಆವಾಗ ನಮಗೆ ಲಾಸ್ ಆಗೋದು ಗ್ಯಾರಂಟಿ ಫ್ರೆಂಡ್ಸ್. ಅದರಿಂದ ನಾವು ನೋಡಿಕೊಂಡು 2.5 ತಿಂಗಳ ಮೇಲೆ ಮಾರೋದು ಉತ್ತಮ. ಮತ್ತು ಈ ಎಲೆಕೋಸು ಮಾರ್ಕೆಟಿಂಗ್ ವಿಷಯಕ್ಕೆ ಬಂದರೆ, ಮಾರ್ಕೆಟಿಂಗ್ ಬಂದು ಲೋಕಲಲ್ಲಿ ವ್ಯಾಪಾರಸ್ಥರು ಬರ್ತಾರೆ. ಲೋಕಲ್ ಮಾರ್ಕೆಟ್ಸು, APMC ಮಾರ್ಕೆಟ್ಸಿಂದ ಈ ಮಾರ್ಕೆಟ್ಗಳೆಲ್ಲ ವ್ಯಾಪಾರಸ್ಥರು ಬಂದು ಅವರೇ ಖುದ್ದಾಗಿ ವ್ಯಾಪಾರ ಮಾಡಿಕೊಂಡು ಅಂದಾಜು ಮೇಲೆ ಹೋಲ್ಸೇಲಾಗಿ ರೇಟ್ ಫಿಕ್ಸ್ ಮಾಡಿಕೊಂಡು ರೈತರಿಂದ ತಗೊತಾರೆ ಫ್ರೆಂಡ್ಸ್. ತೋಟ ತಗೊಂಡು ಅವರೇ ಮಾರ್ಕೊಂಡು ಅವರು ಖರ್ಚು ವೆಚ್ಚಗಳೆಲ್ಲ ಅವರು ಲಾಭಾಂಶ ಪಡ್ಕೊಳ್ತಾರೆ. ರೈತರೇ ಹೋಗಿ ಮಾರಿ ಅದರ ಲಾಭಾಂಶ ಪಡ್ಕೊಳ್ಳೋದಕ್ಕಿಂತ ವ್ಯಾಪಾರಸ್ಥರು ಬಂದು ರೈತರಿಗೆ ತಕ್ಕಂತೆ ಕೊಟ್ಟು ಅದರಿಂದ ಅವರು ಜೀವನ ನಡೆಸೋದು ಅದು ಒಂದು ಉತ್ತಮ. ಯಾಕಂದರೆ ರೈತರೆಲ್ಲ 3 ತಿಂಗಳು ಕಷ್ಟಪಟ್ಟು ದುಡ್ದಿರ್ತಾರೆ. ಮತ್ತು ಕಟಾವು ರೈತರೇ ಮಾಡಿ ಸಾಗಿಸಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡಿ ಅಲ್ಲಿ ದುಡ್ಡು ತಗೊಳ್ಳೋದಕ್ಕೂ ರೈತರಿಗೆ ಸಾಹಸ ಪಡಬೇಕಾಗುತ್ತೆ ಫ್ರೆಂಡ್ಸ್. ಸಾಹಸ ಪಟ್ಟರೆ, ಕಷ್ಟಪಟ್ಟರೆ ಲಾಭ ಬರೋದು ಜಾಸ್ತಿ ಬರುತ್ತೆ. ರೈತರಿಗೆ ಮಾರಿದ್ರೆ ಸ್ವಲ್ಪ ಲಾಭ ಕಡಿಮೆ, ಯಾಕಂದರೆ ಅವ್ರಿಗೂ ಲಾಭ ಅನಿವಾರ್ಯತೆ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಔಷಧಿ ಹೊಡಿತಾ ಇರೋದು ಕಾರಣ ಏನಂದರೆ, ಈ ಕ್ರಿಮಿನಾಶಕ ಔಷಧಿಯಲ್ಲಿ ಜಾಸ್ತಿ ರಾಕೆಟ್ ಅನ್ನುವಂತಹ ಕೆಮಿಕಲ್ ಇನ್ಸೆಕ್ಟಿಸೈಡನ್ನು ಜಾಸ್ತಿ ಡೋಸೇಜ್ ಹಾಕ್ಕೊಂಡು ಹೊಡೆದಿರೋದ್ರಿಂದ ಎಲೆಗಳೆಲ್ಲ ಜಾಸ್ತಿ ಇದು ಫ್ರೆಂಡ್ಸ್ ಡ್ರೈ ಆಗೋದು ಕಂಡುಬರುತ್ತೆ ಫ್ರೆಂಡ್ಸ್. ಡ್ರೈ ಅಂದರೆ ಬಿಸಿಲಿಗೆ ಜಾಸ್ತಿ ಒಣಗ್ದಂಗೆ
ಜಾಸ್ತಿ ಕಾಣಿಸ್ತಾ ಇತ್ತು. ಅದರಿಂದ ಈ ಸಿಂಪಡಿಕೆ ಮಾಡ್ತಾ ಇರೋದು ಫ್ರೆಂಡ್ಸ್. ನೋಡಿ, 2 ಲೈನ್ ಹಾಕೋದ್ರಿಂದ ಎಫೆಕ್ಟು ಚೆನ್ನಾಗಿರಲ್ಲ. ನೋಡಿ, ಬೆಡ್ಡುಗಳು ಹೊಡ್ಕೊಂಡು ಬೆಡ್ಡುಗಳ ಮೇಲೆ 2 ಲೈನ್ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್, ಈಲ್ಡ್ ಬರಲ್ಲ. ನಾವು ಈ ಸಾರಿ ಟ್ರೈ ಮಾಡಿದ್ದು ಚೆನ್ನಾಗೇನೊಂದು ಬರುತ್ತೇನೋ ಅಂತ. ಆದರೆ 1.5 ತಿಂಗಳವರೆಗೂ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಇವು ಬೆಡ್ಡುಗಳ ಮೇಲೆ ಇರುತ್ತೆ. ಮತ್ತು 1.5 ತಿಂಗಳು ಆದಮೇಲೆ ತೂಕಕ್ಕೆಲ್ಲ ಸೈಡ್ಗೆಲ್ಲ ಬಾಡೋಗುತ್ತೆ, ಸೈಡ್ಗೆಲ್ಲ ಬೆಂಡಾಗಿಬಿಡುತ್ತೆ. ನೋಡಿ, ಇದು ಒಂದು 2.5 ತಿಂಗಳು, ಆ ಥರ 3 ತಿಂಗಳಾಗಿರುವಂತಹ ಬೆಳೆ. ಈ ಬೆಳೆಗೆ ನೋಡಿ ಎಲ್ಲ ವೈಟೇಜಿಗೆಲ್ಲ ಬೆಡ್ಡುಗಳ ಮೇಲೆ ಆ ಕಡೆ ಈ ಕಡೆ ಎಲ್ಲ ಬೆಂಡಾಗಿಬಿಟ್ಟೈತೆ. ಅದಕ್ಕೆ ಬೆಡ್ಡುಗಳು ಓಡಿಸಿದ್ರೆ ಈಲ್ಡು ಕಡಿಮೆ ಬರುತ್ತೆ, ತೂಕ ಕಡಿಮೆ ಬರುತ್ತೆ, ತೂಕ ಬರಲ್ಲ. ಕನಿಷ್ಠ ಒಂದೊಂದು ಗಿಡ, ಒಂದೊಂದು ಸಸಿನೂ 1 kg-ಯಿಂದ 1.5 kg ಅಷ್ಟು ವೈಟೇಜ್ ಬರಬೇಕು. ಆವಾಗ ಬೆಳೆ ಚೆನ್ನಾಗಿ ಈಲ್ಡ ಬಂದಿದೆ, ಚೆನ್ನಾಗಿ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ನೋಡಿ, ಇದು ಒಂದು ಎಕರೆ, 3/4 ಎಕರೆಯಿಂದ 1 ಎಕರೆ ಪ್ರದೇಶ ಇದು. ಈ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ದು 3 ತಿಂಗಳಾಗಿದೆ ಫ್ರೆಂಡ್ಸ್. ಇವಾಗ ವಿಡಿಯೋ ಮಾಡಿರೋದು ಬಂದುಬಿಟ್ಟು 2024 ಡಿಸೆಂಬರ್ 12ನೇ ತಾರೀಕು ಅಥವಾ 12ನೇ ತಾರೀಕು ಮಾಡಿರೋದು ಫ್ರೆಂಡ್ಸ್ ವಿಡಿಯೋ ಇದು. ನೋಡಿ, ಈ ಸೈಜ್ ಬರಬೇಕು. ನೋಡಿ, ಸೌಂಡು ಡಬ್ 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 ಅಂತ ಬಂದರೆ ಗಡ್ಡೆಕೋಸು ಆಗಿದೆ ಅಂತ, ಚೆನ್ನಾಗಿ ಬಂದಿದೆ ಸೈಜು ಅಂತ ಲೆಕ್ಕ. ನೋಡಿ, ಇವೆಲ್ಲ ಆಗಿರೋದು. ನೋಡಿ, ನಾವು ಬೆಡ್ಡುಗಳು ಹೊಡಿಸಿರೋ ಎಫೆಕ್ಟ್ಗೆ ಸೆಂಟ್ರಲ್ಲಿ ಒಂದೊಂದು ಲೈನ್ ಎಲ್ಲ ಮಿಸ್ ಆಗೋಗಿದೆ. ಇಲ್ಲಾಂದರೆ ಸೆಂಟ್ರಿಗೆ ಇನ್ನೂ ಒಂದು ಲೈನ್ ಬೀಳೋದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಬೆಡ್ಡುಗಳು ಹೊಡಿಸ್ಬಾರ್ದು. ಬೆಡ್ಡುಗಳು ಹೊಡಿಸೋದ್ರಿಂದ ಉಪಯೋಗ ಏನಂದರೆ, ಬೆಡ್ಡು ಮಣ್ಣೆಲ್ಲ ಲೂಸ್ ಆಗಿರುತ್ತೆ. ಅದು ಬೇರುಗಳೆಲ್ಲ ಈಸಿಯಾಗಿ ಭೂಮಿಗೆ ನೋಡಿ, ಆಗ ಬೆಡ್ಡೆಲ್ಲ ಫುಲ್ಲು ಲೂಸ್ ಮಣ್ಣು. ಆ ಮಣ್ಣಲ್ಲಿ ಬೇರುಗಳು ಚೆನ್ನಾಗಿ ಹೋಗಿ ಚೆನ್ನಾಗಿ ಗ್ರೋತ್ ಇರುತ್ತೆ ಫ್ರೆಂಡ್ಸ್, ಗ್ರೋತ್ ಇರುತ್ತೆ. ಮತ್ತು ಮಳೆಗಾಲದಲ್ಲಂತೂ ನೀರು ಸ್ಟಾಕ್ ನಿಲ್ಲೋದಕ್ಕಿಂತ ನೀರಲ್ಲಿ ಸಸಿಗಳಿದ್ದರೆ ಕೊಳ್ತೋಗೋದು ಗ್ಯಾರಂಟಿ. ಬೆಡ್ಡುಗಳಿದ್ದರೆ ಬೆಡ್ಡುಗಳ ಮೇಲೆ ಸಸ್ಯಗಳಿದ್ದಾಗ ಅದು ಕೊಳ್ತೋಗೋ ಇದು ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಆಗೈತೆ, ಕಟಾವಿಗೆ ಬಂದಿದೆ ಫ್ರೆಂಡ್ಸ್. ಇದು ಈ ಲೊಕೇಶನ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಬಾಗೇಪಲ್ಲಿ ತಾಲೂಕು, ಚಿನ್ನಕಾಯಲಪಲ್ಲಿ ಎಂಬ ಗ್ರಾಮದಲ್ಲಿ ರೈತರು ಬೆಳೆದಿದ್ದಾರೆ. ಇದಿನ್ನೂ ಡಿಸೆಂಬರು 18ನೇ ತಾರೀಕು 2024 ಈ ಟೈಮ್ವರೆಗೂ ವ್ಯಾಪಾರ ಸೇಲ್ ಆಗಿರಲ್ಲ ಫ್ರೆಂಡ್ಸ್. ಯಾರಾದರೂ ನಿಯರ್ ಬೈ ಇದ್ದು ವ್ಯಾಪಾರಸ್ಥರು ಬಂದು ಕಟಾವು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮೊಬೈಲ್ ನಂಬರನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ರೈತರದ್ದು. ಹೋಗಿ ಕಾಂಟ್ಯಾಕ್ಟ್ ಆಗಿ ಕಟಾವು ಆಗಿದೆಯಾ ಇಲ್ವಾ, ಮಾರಿದಾರ ಇಲ್ವಾ ಅಂತ ತಿಳ್ಕೊಂಡು ಹೋಗಿ ಭೇಟಿಯಾಗಿ ತಗೋಬೋದು ಫ್ರೆಂಡ್ಸ್. ಮತ್ತು ಇದು ಪೆಸ್ಟಿಸೈಡ್ಸ್ ಆಯಿತು, ಇನ್ಸೆಕ್ಟಿಸೈಡ್ಸ್ ಆಯಿತು, ಇವೆಲ್ಲ ನಾವು ನೋಡ್ಕೋಬೇಕು ಫ್ರೆಂಡ್ಸ್. ನೋಡಿಕೊಂಡು ಹುಳಗಳು ಬಿದ್ದರೆ ಆ ಹುಳುಗಳು ತಿಂದು ಎಲ್ಲ ಗಲೀಜು ಮಾಡಿಬಿಡ್ತವೆ ಫ್ರೆಂಡ್ಸ್. ಎಲ್ಲ ಕರೆಕ್ಟಾಗಿ 15 ದಿನಕ್ಕೆ, ಕನಿಷ್ಠ 15 ದಿನಕ್ಕೆ ಒಂದೊಂದು ಸಾರಿ ಕಂಪಲ್ಸರಿ ನಾವು ಡೋಸೇಜನ್ನು ಸ್ಪ್ರೇ ಮಾಡ್ತಾನೆ ಇರಬೇಕು. ಹುಳ ಬೀಳ್ದಿರ, ಹುಳ ಕಡಿದಿರ, ಇಲ್ಲಾಂದರೆ ಕೊಳ್ತೋಗಿ ಎಲ್ಲ ತಿಂದುಬಿಡ್ತವೆ ಫ್ರೆಂಡ್ಸ್ ಹುಳುಗಳು. ಸೊ ಅದನ್ನು ನಾವು ನಿಯರ್ ಬೈ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಅಂಗಡಿಗೆ ಹೋಗಿ ಅದರಲ್ಲಿ ನಾವು ಹೇಳಿಬಿಟ್ಟು ಇಂಥ ಪರಿಸ್ಥಿತಿ ಇದೆ, ಇಂಥ ಕಾಯಿಲೆ ಬಂದಿದೆ ಅಂಥೇಳಿ ಅವ್ರಿಗೆ ತೋರಿಸಿಬಿಟ್ಟು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಇದು ಯಾವ ಚಳಿಗಾಲದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ. ಇದು ಯಾವ ಟೈಮಲ್ಲಿ ಬೇಕಾದರೂ ಆಗ್ಬೋದು ಫ್ರೆಂಡ್ಸ್, ಇದಕ್ಕೇನು ಸೀಸನ್ ಅಂತೇನಿಲ್ಲ. ಮಳೆಗಾಲದಲ್ಲಿ ಚೆನ್ನಾಗಿ ಈಲ್ಡ್ ಬರುತ್ತೆ. 120 ದಿನಗಳಲ್ಲಿ ಅಂತರದಲ್ಲಿ ಇದನ್ನು ಬೆಳಿಬೋದು. ಮತ್ತು ಇದ್ರ ರೇಟ್ ವಿಷಯಕ್ಕೆ ಬಂದರೆ, ನಾವು ಇದನ್ನು ಬಿತ್ತನೆ ಮಾಡುವಾಗ 2 ತಿಂಗಳ ಹಿಂದುಗಡೆ ಸುಮಾರು ಹೆವಿ ರೇಟ್ ಇತ್ತು ಫ್ರೆಂಡ್ಸ್. ಒಂದು ಲಾರಿ ಲೆಕ್ಕ, ಒಂದು ಲಾರಿ ಬಂದು 10 ಟನ್ ಹಾಕ್ತಾರೆ, 10.5 ಟನ್ನು ಕೋಸು ಹಾಕೋದು. 1 ಎಕರೆ ಪ್ರದೇಶಕ್ಕೆ 2 ಲಾರಿ ಅಂದರೆ 25 ಟನ್ನು, 2.5 ಲಾರಿಯಷ್ಟು ಆಗಬೇಕಾಗಿರೋದು. 1 ಟನ್ನು 10 ಟನ್, 10.5 ಟನ್ನು 1 ಲಕ್ಷ, 1.5 ಲಕ್ಷ ಇದ್ದಿತ್ತು. ನಾವು ಬಿತ್ತನೆ ಮಾಡಿ ಆದಮೇಲೆ 1 ತಿಂಗಳ ನಂತರ 10.5 ಟನ್ನು ಕೋಸು ಬಂದುಬಿಟ್ಟು 10.5 ಟನ್ ಅಂದರೆ 1 ಲಾರಿ ಲೆಕ್ಕ. 1 ಲಾರಿ ಲೆಕ್ಕ 1.5 ಲಕ್ಷ, 1 ಲಕ್ಷ ಅಂದಾಜು 1.5 ಲಕ್ಷ ಇದ್ದಿದ್ದು ನಾವು ಮಾರೋ ಹಂತಕ್ಕೆ ಬಂದಾಗ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಒಂದು ತೂಕ ಲೆಕ್ಕ ಆದರೆ
ನಾವು ಬಿತ್ತನೆ ಮಾಡಿ ಒಂದೂವರೆ ತಿಂಗಳಾದ್ನ ಒಂದು ತಿಂಗಳಾದ್ನ ಆ ಅರ್ಧ ಬೆಳೆ ಆದಾಗ ಎಷ್ಟಿತ್ತಂದರೆ 20 ರೂಪಾಯಿ 15 ರೂಪಾಯಿ ಮೇಲೆ ಇದ್ದ ರೇಟು ಪ್ರೆಸೆಂಟ್ ಸಿಚುವೇಷನಲ್ಲಿ 8ರಿಂದ 13 ರೂಪಾಯಿ ಕಡಿಮೆ ಆಗಿದೆ ಫ್ರೆಂಡ್ಸ್. ನೋಡಿ, ರೈತರು ಏನು ನಂಬೋಕ್ಕಾಗಲ್ಲ ಫ್ರೆಂಡ್ಸ್. ಯಾವ ಟೈಮಲ್ಲಿ ಏನು ಕೈ ಕೊಡುತ್ತೆ ಹೇಳೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ನಾವು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ವಿಧವಾದ ತರಕಾರಿ ಬೆಳೆಗಳ ಮಾಹಿತಿಯನ್ನು ತೋಚಿದ ಮಟ್ಟಿಗೆ ಮಾಹಿತಿ ಕೊಡಲು ಪ್ರಯತ್ನಿಸುತ್ತೀವಿ. ಆದ್ದರಿಂದ ನಮ್ಮ ಚಾನಲ್ನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸುಮ್ಮನೆ ವಿಡಿಯೋಗಳಲ್ಲಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಮಾಡೋದಕ್ಕೂ ಇನ್ಸ್ಪಿರೇಷನ್ ಬೇಕು ಫ್ರೆಂಡ್ಸ್. ಚೆನ್ನಾಗಿ ವಿಡಿಯೋ ಸಪೋರ್ಟ್ ಮಾಡಿದ್ರೆ ವೆರೈಟಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.